ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ಇನ್ಮುಂದೆ ನಡೆಯೋದಿಲ್ಲ. ಖತರ್ನಾಕ್ ಡಿ ಗ್ಯಾಂಗ್ ನ ಕಳ್ಳಾಟ ಅಂತ ಹೇಳಲಾಗ್ತಾ ಇದೆ. ಟ್ರಯಲ್ ವಿಳಂಬಕ್ಕೆ ಒಂದಲ್ಲ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ರು. ಡಿ ಗ್ಯಾಂಗ್ ವಿರುದ್ಧ ಕೋರ್ಟ್ಗೆ ಮೆಮೊ ಸಲ್ಲಿಸಿರ್ತಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಮತ್ತೊಂದೆಡೆ ನೋಟಿಸ್ ಅನ್ನ ಹಿಂಪಡೆಯೋದಕ್ಕೆ ಹಿಂದೇಟನ್ನ ಹಾಕ್ತಾ ಇರುವಂತದ್ದು. ಹೀಗಾಗಿ ಬೇಲ್ ರದ್ದು ಮಾಡುವಂತೆ ಕೋರ್ಟ್ ಮೊರೆ ಹೋಗಿರ್ತಾರೆ ಕೂಡ. ಆಗಸ್ಟ್ 24ರಂದು ಹೈಕೋರ್ಟ್ ಅರ್ಜಿ ಸಲ್ಲಿಸಿರುವ ಎಸ್ಪಿಪಿ ಪ್ರಸನ್ನ ಕುಮಾರ್, ಪವನ್ ರಾಘವೇಂದ್ರ, ನಂದೀಶ್, ಧನರಾಜ್ ಹಾಗೆ ವಿನಯ್ ಕೊಲೆ ಸಂಚಿನಲ್ಲಿ ಭಾಗಿಯಾಗಿದ್ದಂತಹ 5 ಆರೋಪಿಗಳು. ಸೊ ಬೇಲ್ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಮೊರೆ ಕೂಡ ಹೋಗಿರ್ತಾರೆ. ಇವತ್ತು ಡಿ ಗ್ಯಾಂಗ್ಗೆ ಒಂದು ರೀತಿಯಾಗಿ ನಿರ್ಣಾಯಕ ದಿನ ಅಂತಾನೆ ಹೇಳ್ಬೋದು. ಇನ್ನು ಮುಂದೆ ಕೋರ್ಟ್ನಲ್ಲಿ ಯಾವುದೇ ರೀತಿಯಾದಂತಹ ಕಳ್ಳಾಟಗಳು ನಡೆಯೋದಿಲ್ಲ. ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ಗೆ ತಡ ಮಾಡ್ತಾ ಇರುವಂತಹ ಹಿನ್ನೆಲೆ ಮೆಮೊ ಸಲ್ಲಿಕೆ ಕೂಡ ಮಾಡಿದ್ದಾರೆ ಪ್ರಸನ್ನ ಕುಮಾರ್. ಹೈಕೋರ್ಟ್ನಲ್ಲಿ 5 ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಆರೋಪಿಗಳು ಇಬ್ಬರು ನೋಟಿಸ್ ಹೈಕೋರ್ಟ್ನಿಂದ ಸ್ವೀಕರಿಸುವುದಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರಂತೆ. ಇದೀಗ ಹೈಕೋರ್ಟ್ಗೆ ಮೆಮೊ ಸಲ್ಲಿಕೆ ಮಾಡೋದಕ್ಕೆ ಪ್ರಸನ್ನ ಕುಮಾರ್ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಸೊ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಕಳ್ಳಾಟ ನಡೆಯೋದಿಲ್ಲ. ಖತರ್ನಾಕ್ ಡಿ ಗ್ಯಾಂಗ್ ಟೀಮ್ನ ಕಳ್ಳಾಟ. ಆರೋಪಿಗಳ 5ರನ್ನೂ ಕೂಡ ಏನು ಬೇಲ್ ಅರ್ಜಿ ಕೋರ್ಬಿಟ್ಟು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅದನ್ನು ಹಿಂಪಡೆಯುವಂತೆ ಇದೀಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅರ್ಜಿಯನ್ನು ಕೂಡ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಏನು ಟ್ರಯಲ್ ತಡ ಆಗಲಿ, ಆಲ್ರೆಡಿ ಡೇಟನ್ನು ನಿಗದಿ ಮಾಡಿರ್ತಾರೆ, ಆದರೂ ಕೂಡ 3 ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಸೊ ತಡವಾಗಲಿ, ನಿಗದಿಯಾದಂತಹ ಡೇಟ್ ಮತ್ತೆ ಪೋಸ್ಟ್ಪೋನ್ ಆಗಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ. ಬಟ್ ಯಾವುದು ಕೂಡ ನಡೆಯೋದಿಲ್ಲ. ಆಗಸ್ಟ್ 24ಕ್ಕೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುತ್ತಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಈ ಒಂದು ವಿಚಾರವಾಗಿ ಟ್ರಯಲ್ ವಿಳಂಬಕ್ಕೆ ಒಂದಲ್ಲ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಕಳ್ಳಾಟವನ್ನು ಆಡ್ತಾ ಇರ್ತಾರೆ ಈ ಡಿ ಗ್ಯಾಂಗ್ನವರು.